ಸಬಾಸ್ ಏನು ಗುರು ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಹಾಕೊಂಡು ಕೊಡ್ತೈತೆ. ಎಲ್ಲ ಕಡೆ ಬಿಸಿಲೆ, ಬೆಂಗಳೂರು ಅಂತಲ್ಲ ಎಲ್ಲ ಕಡೆ ಬಿಸಿಲಿದೆ. ಈ ಬಿಸಿಲಿಗೆ ಸವಿರುಚಿ ಕೇಟರ್ಸ್ ಅವರು ಮಜ್ಜಿಗೆ ಹುಡಿ ಮಾಡಿಕೊಟ್ಟಿದ್ದಾರೆ. ಬೂದಿ ಕುಂಬಳಕಾಯಿ ಹಾಕಿ ಮಜ್ಜಿಗೆ ಹುಡಿ ಮಾಡಿಕೊಟ್ಟಿದ್ದಾರೆ. ಬ್ರಾಹ್ಮಣರ ಫೇವ್ರೆಟ್ ಫುಡ್ ಅಂತಲೂ ಹೇಳ್ತಿದ್ರು. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಸವಿರುಚಿ ಕೇಟರ್ಸ್ ಅದ್ಭುತವಾದಂಥ ರೆಸಿಪಿಗಳನ್ನ ಮಾಡ್ಕೊಡ್ತಾನೆ ಇದ್ದಾರೆ. ಮತ್ತು ಇನ್ನು ಬಜೆಟ್ ಫ್ರೆಂಡ್ಲಿ ಕೇಟ್ರಿಂಗ್ ಸರ್ವಿಸು ಕೂಡ ಇದೆ. ಕೇವಲ 100 ರೂಪಾಯಿಗೆ ಇವರು ಕೇಟ್ರಿಂಗ್ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಊಟಕ್ಕೆ 100 ರೂಪಾಯಿ ಹಂಗೆ ಫಿಕ್ಸ್ ಮಾಡಿ ಕಮ್ಮಿ ಬಜೆಟಲ್ಲಿ ಕೊಡ್ತಾ ಇದ್ದಾರೆ. ಬಟ್ ರೆಸಿಪಿನೂ ಕೊಡ್ತಾ ಇದ್ದಾರೆ. ಸರ್, ಬಿಸಿಲು ಹೆವಿ ಹಾಕೊಂಡು ಕೊಡ್ತಾ ಐತೆ, ತಂಪಾಗಿರಂಗೆ ಏನಾದರೂ ರೆಸಿಪಿ ಇದ್ರೆ ಹೇಳಿ ಸರ್. ಬೇಸಿಗೆಗಾಲಕ್ಕೆ ಒಳ್ಳೆ ತಂಪು ಅಂದರೆ ಮಜ್ಜಿಗೆ ಹುಳಿ. ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಹಾಕಿ ಮಾಡುವಂಥದ್ದು. ಬೂದುಗುಂಬಳಕಾಯಿ ತಂಪು, ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಹುಳಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೇದು. ಬೇಸಿಗೆಗೆ ತುಂಬಾ ಉತ್ತಮ ಇದು. ಉತ್ತಮ. ಓಕೆ, ಇನ್ನು ಮಜ್ಜಿಗೆ ಹುಳಿ ಅಂದ್ರೆ ಬರೀ ಬೂದುಗುಂಬಳಕಾಯಲ್ಲೇ ಮಾಡ್ಬೇಕಾ? ಆ ಥರನೇ ಇದೆಯಾ? ಇಲ್ಲ, ಬೂದುಗುಂಬಳ ಸೋರೆಕಾಯಲ್ಲೂ ಮಾಡ್ಬೋದು, ಮಂಗಳೂರು ಸೌತೆ ಅಂತ ಇದೆ ಅದರಲ್ಲೂ ಮಾಡ್ಬೋದು. ಓಕೆ, ಕೆಲವರು ತೊಂಡೆಕಾಯಲ್ಲೂ ಮಾಡ್ತಾರೆ. ಓಕೆ, ಅವರ ಫೇವ್ರೆಟ್ ತರಕಾರಿ ಮಾಡ್ಕೋಬಹುದು. ಓಕೆ ಓಕೆ. ಬಟ್ ಬೂದುಗುಂಬಳಕಾಯಲ್ಲಿ ಮಾಡಿದ್ರೆ ಹೆವಿ ತಂಪು. ಹೌದು. ಓಕೆ, ಸೂಪರ್. ಸೊ ಬೂದುಗುಂಬಳಕಾಯಿ ಹಾಕೊಂಡು ಮಜ್ಜಿಗೆ ಹುಳಿನ ಮಾಡಿ ತೋರಿಸ್ತಾರಂತೆ. ಸರ್, ತೋರಿಸ್ಕೊಡಿ ಸರ್ ದಯವಿಟ್ಟು. ಬನ್ನಿ ಮಜ್ಜಿಗೆ ಹುಳಿ ಮಾಡೋಣ. ಇವಾಗ ಅದಕ್ಕೆ ಬೇಕಾಗಂತ ಇಂಗ್ರೀಡಿಯೆಂಟ್ಸ್. ಓಕೆ, ಕುಂಬಳಕಾಯಿ ಒಂದು 1/4 kg ಅಷ್ಟು ತಗೊಂಡಿದ್ದೀನಿ. ಇದು ಸ್ವಲ್ಪ ಚಿಗುರಿದೆ ಕುಂಬಳಕಾಯಿ, ನೋಡ್ಬೋದು. ಸ್ವಲ್ಪ ಬೆಳೆದಿರೋದು ಅಂತಂದ್ರೆ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಕುಂಬಳಕಾಯಿ ಬಂದಿರುತ್ತೆ, ಅದರಲ್ಲಿ ಕಟ್ ಮಾಡ್ಸ್ಕೊಂಬರ್ಬೇಕು. ಒಂದು 1/4 kg 1 kg ಕೊಡಿ ಅಂದ್ರೆ ಕಟ್ ಮಾಡಿ ಕೊಡ್ತಾರೆ, ಅದನ್ನ ಕಟ್ ಮಾಡ್ಸ್ಕೊಂಬರ್ಬೇಕು. ಓಕೆ, ಇದನ್ನ ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋದು. ಇವೆರಡು ಬೇಯಿಸ್ಲಿಕ್ಕೆ. ಓಕೆ, ಇದು ಹಸಿಮೆಣಸಿನಕಾಯಿ ಒಂದು 4. ಹೌದು, ಸೀಗ್ದು ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಲಿಕ್ಕೆ ಇದನ್ನ. ಇದು ಮಸಾಲೆ ರುಬ್ಕೊಳ್ಳಿಕ್ಕೆ ಕಾಯಿ ತಗೊಂಡಿದ್ದೀನಿ. ಓಕೆ, ಎಷ್ಟಿದೆ ಸರ್ ಕಾಯಿ? ಒಂದು ಅರ್ಧ ಕಾಯಿ ಇದೆ. ಒಂದು 4 ಹಸಿಮೆಣಸು ಅಲ್ಲಿ ಬೇಯಲಿಕ್ಕೆ ಹಾಕಿರ್ತೀವಲ್ಲ 4, ಹಾಗಾಗಿ ಇಲ್ಲೂ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಬೇಕು. ಆಮೇಲೆ ಶುಂಠಿ. ಮಜ್ಜಿಗೆ ಹುಳಿಗೆ ಬೇಕಾಗದೆ ಶುಂಠಿ ಮತ್ತೆ ಜೀರಿಗೆ, ಇವೆರಡು ಫ್ಲೇವರ್ ಕೊಡೋದು. ಶುಂಠಿ ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ. ಒಂದು ಶಾಯಿ ಜೀರ, ನಾರ್ಮಲ್ ಜೀರ 2 ಅರ್ಧ ಹಾಕೊಂಡಿದ್ದೀನಿ. ಕಾಳು ಮೆಣಸು ಒಂದು 4, ಧನಿಯಾ ಕಾಳು ಒಂದು 4. ಅದಾದ್ಮೇಲೆ ಒಂದು ಸ್ವಲ್ಪ ಅಕ್ಕಿ, ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಓಕೆ, ಇದು ಮುಖ್ಯ. ಹೌದು. ಓಕೆ, ನೆನೆಸಿಟ್ಕೊಂಡಿದ್ದೀನಿ. ಅಂದ್ರೆ ನೆನೆಸಿಟ್ಕೊಂಡಿರೋದು ಅಂದ್ರೆ ಎಷ್ಟೊತ್ತು ಸರ್? ಅಂದಾಜು 1-2 ಅವರ್ ನೆನೆಸಿಟ್ಕೊಂಡು. 1-2 ಅವರ್, ಮಿನಿಮಮ್ 1 ಅವರ್ ನೆನೆಸ್ಬೇಕು. ಓಕೆ, ನೆನೆಸಿಟ್ಕೊಂಡಿದ್ದೀನಿ. ಸೂಪರ್. ಅದಾದ್ಮೇಲೆ ಇದು ಒಗ್ಗರಣೆಗೆ. ಇದಕ್ಕೆ ಸಾಸಿವೆ ಹಾಕಲ್ಲ, ಜೀರಿಗೆ ಮತ್ತೆ ಮೆಣಸು, ಕರಿಬೇವು ಅಷ್ಟೇನೆ ಒಗ್ಗರಣೆಗೆ. ಆಮೇಲೆ ಮೊಸರು, ಮಜ್ಜಿಗೆ ಹುಳಿ ಬೇಕಾಗದೆ ಮೊಸರು ಇದೊಂದು ಅರ್ಧ ಲೀಟ್ರ್ ತಗೊಂಡಿದ್ದೀನಿ. ಅರ್ಧ ಲೀಟ್ರ್ 1/4 kg ಅರ್ಧ ಲೀಟ್ರ್ ಬೇಕಾ? ಬೇಕಾಗಲ್ಲ, ಎಷ್ಟು ಬೇಕು ನೋಡಿ ಹಾಕೊಳ್ಬೋದು. ಸ್ವಲ್ಪ ಕಡಿಮೆ ಹಾಕೋಬಹುದು, ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ರೆ ಆಗುತ್ತೆ. ಓಕೆ, ಮೊಸರು ಜಾಸ್ತಿ ಇಷ್ಟಪಡಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು. ಮೊಸರು ಸ್ವಲ್ಪ ಜಾಸ್ತಿ ಇಷ್ಟಪಡೋದ್ರೆ ಹಾಕೊಳ್ಬೋದು, ಅದಕ್ಕೆ ಅಂತ ಅಂದ್ರೆ ಇಲ್ಲ. ಓಕೆ, ಇದನ್ನ ಈಗ ಪೇಸ್ಟ್ ಮಾಡ್ಕೊಳ್ಳೋಣ, ರುಬ್ಕೊಬಿಡೋಣ. ಯಾವ್ದನ್ನ ಸರ್? ಈ ಮಸಾಲೆನ ರುಬ್ಕೊಬಿಡೋಣ, ಏನೇನು ಬೇಕು ಇಷ್ಟನ್ನು ರುಬ್ಕೋಬೇಕಾಗತ್ತಾ? ಹೌದು. ಧನಿಯಾ ಕಾಳು ಆಪ್ಷನಲ್, ಕೆಲವ್ರು ಹಾಕ್ತಾರೆ, ಹೆಚ್ಚಿನವ್ರು ಹಾಕಲ್ಲ. ಇದನ್ನು ಹಾಕೊಬೇಕಾ? ಹೌದು, ಇದನ್ನ ಅಕ್ಕಿ ಹಾಕೊಳ್ಳೋದು. ಕಡಲೆಬೇಳೆ ಹಾಗೂ ಅಕ್ಕಿನೂ ಹಾಕೋಬೇಕು. ಹೌದು. ಸ್ವಲ್ಪ ಮೊಸರು. ಹೌದು, ಜಾಸ್ತಿ ಅಲ್ಲ. ಓಕೆ, ರುಬ್ಕೋಬಾರ್ದು. ಹಾಂ ಸರ್, ಅದು ರುಬ್ಬಾಗಿದೆ. ಓಕೆ, ಆಕ್ಚುಲಿ ಇಲ್ಲಿ ಬೇಕಿಟ್ಟಲ್ಲಿ ರುಬ್ಲಿಕ್ಕೆ ಹೋಗ್ಬೇಕಿತ್ತು, ಸ್ವಲ್ಪ ಮಿಸ್ ಆಗೋದು. ರುಬ್ಬಾಗಿದೆ ಅದು ಇವಾಗ. ಇಲ್ಲಿ ಬೇಕಿಟ್ಟು ಅಂತಾನೆ. ಖಂಡಿತ. ಸ್ವಲ್ಪ ನೀರು ಹಾಕೊಳ್ಳೋದು, ಎಷ್ಟು ಬೇಕಾ ನೋಡಿ ಅಷ್ಟು ನೀರು ಹಾಕೊಳ್ಳೋದು. ಅಂದರೆ ಮುಳುಗಷ್ಟು ಅಷ್ಟೇನೆ, ಮುಳುಗಷ್ಟು ನೀರು. ಓಕೆ, ಕುಂಬಳಕಾಯಿ ಹಾಕ್ಬಿಡೋದು. ಮೆಣಸು ಹಾಕಿ, ಹಸಿಮೆಣಸು ಸ್ವಲ್ಪ ಕುಂಬಳಕಾಯಿ ಖಾರ ಎಳಿಲಿ ಅಂತೇಳಿ ಅದನ್ನ 4 ಹಸಿಮೆಣಸು ಹಾಕೋದು. ಹಾಗೆ. ಓಕೆ, ಅದ್ರ ಜೊತೆಲೆ ಹಸಿಮೆಣಸು. ಹೌದು. ಎಷ್ಟೊತ್ತು ಬೇಯಿಸ್ಕೋಬೇಕು? ಆ ಥರ ಏನೋ ಇದೆಯಾ? ಒಂದು 10 ನಿಮಿಷ. 10 ನಿಮಿಷ. ಹೌದು. ಇದನ್ನ ಹಾಗೆ ಮುಚ್ಚಿಬಿಡೋಣ ಪ್ಲೇಟ್ಗೆ. ಓಕೆ, 10 ನಿಮಿಷ ಆಗಿದೆ. ಆಲ್ಮೋಸ್ಟ್ ಬೆಂದಿದೆ, ಎಲ್ಲ ಬೆಂದಿದೆ ಅದು ಇವಾಗ. ಚೆನ್ನಾಗಿ ಬೆಂದಿದೆ. ಹೌದು. ಓಕೆ, ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ನೋಡ್ಕೊಂಡು ಹಾಕೊಳ್ಳೋಣ ಎಷ್ಟು ಬೇಕಂತ. ಮಸಾಲೆ ಹಾಕೋಣ. ಮಸಾಲೆ ಕಾಯಿ ಎಲ್ಲ ರುಬ್ಕೊಂಡಿದ್ದು, ಮೊಸರು ಜೊತೆ ರುಬ್ಬಿದ್ದು. ಸ್ವಲ್ಪ ನೀರು. ಅದು ಇವಾಗ ಬೇಸಿಗೆಗಾಲ ಅಲ್ವಾ, ಅವಾಗ ಮಧ್ಯಾಹ್ನ ಸರಿ ಮಾಡ್ಕೊಂಡು ತಿಂತಾ ಇರಬೇಕು, ಊಟದ ಜೊತೆ ಚೆನ್ನಾಗಿರುತ್ತೆ. ರುಬ್ಬಾಕಿದ್ರೆ ಸ್ವಲ್ಪನೇ ಹಾಕೊಳ್ಬೇಕು ಮೊಸರು. ಬಿಸಿ ಇರ್ಬೇಕಂದ್ರೆ ಜಾಸ್ತಿ ಮೊಸರು ಹಾಕ್ಬಿಟ್ರೆ ಬೇಗ ಹುಳಿ ಆಗ್ಬಿಡುತ್ತೆ. ಸೊ ಮಧ್ಯಾಹ್ನದ ಊಟಕ್ಕೇನೆ ಫಿನಿಶ್ ಆಗ್ಬಿಡುತ್ತೆ ಅದು. ಸಂಜೆ ಊಟಕ್ಕೆ ಬರಲ್ಲ, ಹುಳಿ ಆಗ್ಬಿಡುತ್ತೆ. ಓಕೆ, ಬಟ್ ಇವತ್ತು ಮಾಡಿದ್ದು ಇವತ್ತೇ ಖಾಲಿ ಮಾಡಬೇಕು. ಹೌದು, ನಾಳೆಗಾಗಲ್ಲ. ಅದು ಹುಳಿ ಮೊಸರಾಗಿರ್ತವಲ್ಲ, ಬೇಗ ಹುಳಿ ಆಗ್ಬಿಡುತ್ತೆ. ಓಕೆ, ನಮ್ಮ ಮನೆಗಳಲ್ಲಿ ಇರ್ತಾವಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಬರುತ್ತೆ.
ಎಷ್ಟೇ ಅಂದ್ರೂ ಅದು ಫ್ರೆಶ್ನೆಸ್ ಇರಲ್ಲ. ಹುಳಿ ಅನ್ನೋದು ಬಂದೇ ಮೊಸರು ಹಾಕಿರ್ತೀವಲ್ವಾ, ಹೌದು, ಬಂದೇ ಬರುತ್ತೆ. ಅವತ್ತು ಖಾಲಿ ಮಾಡಿದ್ರೆ ಬೆಸ್ಟ್. ಹಾ, ಇದಿಷ್ಟೇ ಗಟ್ಟಿ ಇರುತ್ತಾ ಅಥವಾ ನೀರು ಹಾಕೋತೀರಾ ಸರ್? ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೆ. ಮಾರ್ನಿಂಗು ಸಿಗುಂಬಳ ನೀರು ಅಲ್ಲ, ಇದು ಬೂದ್ಗುಂಬಳದ ನೀರು ಕುಡಿಯೋಕೆ ಹೇಳ್ತಾರೆ. ಬೆಳಗ್ಗೆ ಎದ್ದವಾಗ ಬೂದ್ಗುಂಬಳದ ನೀರು ಕುಡಿದ್ರೂ ಅದು ಲಿವರ್ಗೆ, ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೇದು. ಆದ್ರೆ ಬೆಳಿಗ್ಗೆ ಹೊತ್ತು ನೀರು ಅಂದ್ರೆ ಹೇಗೆ? ರಾತ್ರಿ ಹೊತ್ತನೇ ಕಟ್ ಮಾಡಿ ನೀರಿಗೆ ಹಾಕಿ ತುರ್ದು ಇಟ್ಟಿರ್ತಾರೆ. ಬೂದ್ಗುಂಬಳಕಾಯಿ ತುರ್ದು ಅದ್ರಲ್ಲಿ ಅದನ್ನ ಹಿಂಡಿ ಅದ್ರ ನೀರು ಬರುತ್ತೆ. ಅದನ್ನ ಬೆಳಗ್ಗೆ ಎದ್ದು ಅದಕ್ಕೊಂದು ಅರ್ಧ ನಿಂಬೆಹಣ್ಣು ನಿಂತ್ಕೊಂಡು ಕುಡಿಬೇಕು. ಕೋಲ್ಡ್ ಜಾಸ್ತಿ, ಅದು ಸಿಕ್ಕಾಪಟ್ಟೆ ಕೋಲ್ಡ್, ನೋಡ್ಕೊಂಡು ಕುಡಿಬೇಕು. ಜಾಸ್ತಿ ಕುಡಿಯೋಕೆ ಕೋಲ್ಡ್ ಆಗಿಬಿಡುತ್ತೆ, ಥಂಡಿ ಆಗ್ಬಿಡುತ್ತೆ. ಹೌದು, ಹೀಟ್ ಇದ್ದವ್ರಿಗೆ ಪರವಾಗಿಲ್ಲ, ಕೋಲ್ಡ್ ಆಗಲ್ಲ ಅನ್ನೋರಿಗೆ ಅದಾಗಲ್ಲ. ಹೌದು, ನೋಡ್ಕೊಂಡು ಕುಡಿಬೇಕು. ಓಕೆ, ಇದು ಅರ್ಥ ಬಂದಿದೆ ನೋಡೋಣ ಉಪ್ಪು ಏನಾಗಿದೆ ಅಂತೇಳಿ. ಸ್ವಲ್ಪ ಉಪ್ಪು ಬೇಕದಕ್ಕೆ. ಬಟ್ ಈಗ ಮೊಸರು ಹಾಕ್ಬಾರ್ದು. ಅಂದ್ರೆ ಈಗ ಮೊಸರು ಹಾಕಿದ್ರೆ ಅಂದ್ರೆ ತಕ್ಷಣಕ್ಕೆ ಖಾಲಿ ಆಗೋದಾದ್ರೆ ಓಕೆ. ಈಗ ಮಧ್ಯಾಹ್ನಕ್ಕೆ ಖಾಲಿ ಆಗೋದಾದ್ರೆ ಇದಕ್ಕೆ ಮಾಡ್ಕೋಬಹುದು ಮೊಸರನ್ನ. ಸ್ವಲ್ಪ ಇಟ್ಟು ತಣ್ಣಗೆ ರಾತ್ರಿಗೂ ಆಗುತ್ತೆ, ರಾತ್ರಿಗೂ ಬೇಕು ಅನ್ನಂಗಿದ್ರೆ ಸ್ವಲ್ಪ ಈಗ ತಣ್ಣಗೆ ಆಗ್ಬಿಟ್ಟು ಒಂದು ತಣ್ಣಗಾದ್ಮೇಲೆ ಮೊಸರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅವಾಗ ಹುಳಿ ಆಗಲ್ಲ, ಬೇಗ ಹುಳಿಯೇ ಬರಲ್ಲ. ಓಕೆ, ಇದು ತಣ್ಣಗಾಗಿದೆ. ಇವಾಗ ಸ್ವಲ್ಪ ಗಟ್ಟಿ ಇದೆ. ಮಜ್ಜಿಗೆ ಹಾಕಿದ್ಮೇಲೆ ಸರಿಯಾಗುತ್ತೆ. ಮೊಸರು ಹಾಕಿದ್ಮೇಲೆ ಅದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ, ಹೌದು. ಸ್ವಲ್ಪ ತುಪ್ಪ. ತುಪ್ಪನಾ? ಹಾಂ. ಎಣ್ಣೆ ಬೇಡ? ಎಣ್ಣೆನ ಹಾಕೋಬೋದು, ತುಪ್ಪನ ಹಾಕೋಬೋದು. ಓಕೆ, ತುಪ್ಪ ಕಾದಿದೆ. ಜೀರಿಗೆ ಹಾಕೋಣ. ಓಕೆ, ಮೆಣಸು, ಕರಿಬೇವು, ಒಲೆ ಆಫ್ ಮಾಡ್ಕೊಂಡು ಸ್ವಲ್ಪ ಹಿಂಗು, ಪುಡಿ ಹಿಂಗು. ಗಟ್ಟಿ ಇದ್ರೆ ಅದು ನೀರು ಮಾಡ್ಕೊಂಡು ಹಾಕ್ಬೋದು. ಗಟ್ಟಿ ಹಿಂಗೆ ಹಿಂಗು ತುಪ್ಪ ಒಗ್ಗರಣೆ ಪರಿಮಳ ಅಲ್ವಾ, ಗಮ್ಮಂತ ಇದೆ. ಇದಕ್ಕೆ ಹಾಕ್ಬಿಡೋದು. ಒಗ್ಗರಣೆನೂ ಹಾಕಿದ್ದೀವಿ. ಇವಾಗ ಮೊಸರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಾಗಿ ಹೊಡೆದು ಇಟ್ಕೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಅಕಸ್ಮಾತ್ ಅಲ್ಲಿ ನಿಮ್ಮದು ಮಾಡಿರೋದು ಗಟ್ಟಿ ಇತ್ತು ಅಂದರೆ ಮೊಸರನ್ನೇ ಸ್ವಲ್ಪ ಗಟ್ಟಿ ಮಾಡಿ ಹೊಡ್ಕೊಂಡು ಹಾಕ್ಕೊಳ್ಬೋದು. ಓಕೆ. ಸೊ ನಾವು ಅಕ್ಕಿ ನೆನೆಸಿ ಹಾಕಿರ್ತೀವಲ್ವ, ಅವಾಗ ತಣ್ಣಗಾದಂಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ನೋಡ್ಕೊಂಡು ಮಜ್ಜಿಗೆ ಹಾಕ್ಕೋಬೇಕು. ಯಾವ ಥರ ಗಟ್ಟಿ ಮೊಸರು ಹಾಕ್ಬೇಕು, ಇಲ್ಲ ಸ್ವಲ್ಪ ನೀರು ಮೊಸರು ಹಾಕ್ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಳ್ಬೇಕು ಅಷ್ಟೇ. ಇವಾಗ ಕರೆಕ್ಟ್ ಅದಕ್ಕೆ ಬಂದಿದೆ ಅದು. ಇವಾಗ ಇದು ರೆಡಿ ಆಗಿದೆ. ಹೌದು. ಓಕೆ, ಮಜ್ಜಿಗೆ ಬೇಕಾದ್ರೆ ನೀವು ಹಳದಿ ಬೇಕಾದ್ರೆ ಅರಿಶಿನ ಪುಡಿ ಹಾಕೋಬೋದು, ಇಲ್ಲ ವೈಟ್ ಬೇಕಂದ್ರೆ ಹೀಗೆ ಹಾಕ್ಕೊಳ್ಬೋದು. ಇಷ್ಟೇ ಇದು. ಹೌದು. ಓಕೆ, ಸೂಪರ್. ಅನ್ನದ ಜೊತೆಗೆ ಸಕ್ಕತ್ತಾಗಿರುತ್ತೆ. ಅನ್ನದ ಜೊತೆ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ಮಜ್ಜಿಗೆ ಹುಳಿ, ಸೂಪರ್. ಓಕೆ, ಥ್ಯಾಂಕ್ ಯು ಸರ್ ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಬ್ರಾಹ್ಮಣರ ಫೇವ್ರೆಟ್ ಫುಡ್ ಅಂತಲೂ ಹೇಳ್ತಿದ್ರು. ಸೊ ಇದ್ರ ಜೊತೆಗೆ ರೈಸು ಬೇಕಿತ್ತು, ರೈಸ್ ಮಾಡಿರಲಿಲ್ಲ. ಸೊ ಹಾಗೆ ಕೊಡಿ ಸರ್, ಕುಡಿದ್ಬಿಡೋಣ ಅದಕ್ಕೇನಂತೆ ಅಂತ ಅಂದೆ. ಕೊಟ್ಟಿದ್ದಾರೆ. ಸೊ ಬೂದುಗುಂಬಳಕಾಯಿ ಪೀಸು ಇಲ್ಲಿದೆ. ಓಕೆ, ತೊಗೊಂಬಿಡೋಣ. ಚೆನ್ನಾಗಿದೆ. ಖಾರ ಅಂದರೆ ಲೈಟಾಗಿ ಹಸಿರು ಮೆಣಸಿನ್ಕಾಯಿ ಖಾರ ಸಿಗುತ್ತೆ. ಮತ್ತು ಇನ್ನು ಜೀರಿಗೆ ಹಾಕಿರ್ತಾರಲ್ಲ, ಸೊ ಅದರ ಟೇಸ್ಟು ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಅನ್ನದ ಜೊತೆ ಮಾತ್ರ ಬೆಂಕಿ ಇರುತ್ತೆ. ಕಾಯೆಲ್ಲ ಹಾಕಿರ್ತಾರಲ್ಲ, ಗಟ್ಟಿತನ ಸಿಗುತ್ತೆ. ಮತ್ತು ಇನ್ನು ಅಕ್ಕಿ, ಕಡಲೆಬೇಳೆ ಎಲ್ಲ ಬಳಸಿದ್ದಾರೆ, ನೆನೆಸಿಟ್ಟು ಬಳಸಿರೋಂಥದ್ದೆಲ್ಲ ಚೆನ್ನಾಗಿದೆ. ತಂಪು, ಬಹಳಷ್ಟು ತಂಪು. ಬೇಸಿಗೆಗೆ ನೀವು ವಾರಕ್ಕೊಂದ್ಸತಿ ಮಾಡ್ಕೊಂಡ್ರೆ ಉತ್ತಮ ಅನಿಸುತ್ತೆ. ಯಾಕೆಂದರೆ ಆರೋಗ್ಯ ಬಹಳ ಇಂಪಾರ್ಟೆಂಟು. ಅದೇ ಹೇಳ್ತಾರಲ್ಲ, ಲೈಕ್ ಆಹಾರನೇ ಆರೋಗ್ಯ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪರ್ಫೆಕ್ಟಾಗಿ ನಿಮಗೆ ಆಹಾರ ಪದ್ಧತಿ ಗೊತ್ತಿತ್ತು ಅಂದರೆ ಆಯಾ ಕಾಲಕ್ಕೆ ಯಾವುದನ್ನು ಬಳಸಬೇಕು ಅಂತ ನಿಮಗೆ ಆರೋಗ್ಯ ಕೆಡುತ್ತೆ ಅನ್ನುವಂಥ ಸೀನೇ ಇರಲ್ಲ. ಸೊ ಹಾಗಾಗಿ ಯಾವ ಕಾಲಕ್ಕೆ ಯಾವ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅನ್ನುವಂಥದ್ದು ಗೊತ್ತಿದ್ರೆ ತುಂಬ ಉತ್ತಮ. ಸೊ ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ತಂಪು, ಬೇಸಿಗೆಗಾಲಕ್ಕೆ ತುಂಬ ಉತ್ತಮ ಇದು. ಮತ್ತು ಇನ್ನು ಸವಿರುಚಿ ಕೇಟರ್ಸ್ ಅವರು ಒಂದೊಳ್ಳೆ ಕೇಟ್ರಿಂಗು. ಸೊ ಒಂದೊಳ್ಳೆ ಕೇಟರ್ಸ್ ಏನಾದರೂ ಹುಡುಕ್ತಾ ಇದ್ದರೆ ದಿ ಬೆಸ್ಟ್ ಕೇಟರ್ಸು. ಬಟ್ ಇವರು ಇರೋಂಥದ್ದು ಕೋಡಿಪಾಳ್ಯ. ಕೋಡಿಪಾಳ್ಯ. ಬಟ್ ಇಡೀ ಬೆಂಗಳೂರು ಪೂರ್ತಿ ತೊಗೊತಾರೆ ಕೇಟ್ರಿಂಗ್ ಸರ್ವಿಸ್ನ. ಇದೇ ಏರಿಯಾ ಅಂತ ಅಲ್ಲ, ಇಡೀ ಬೆಂಗಳೂರು ತೊಗೋತಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.